ಕರ್ನಾಟಕದಲ್ಲಿ ಒಳ್ಳೆ ರೀತಿಯಾದಂಥ ಭರವಸೆದಾಯಕವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ NDA ಪರವಾಗಿ ಒಂದು ಟ್ರೆಂಡ್ ಚೆನ್ನಾಗಿದೆ. ದೇಶದ ಮಟ್ಟದಲ್ಲೂ ಇವತ್ತು ಮತ ಎಣಿಕೆ ನಡೀತಿರುವಂಥದ್ದಿದೆ. ವಿಶೇಷವಾಗಿ ನಮಗೆ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ತೆಕ್ಕೆಗೆ ಸೇರಿತ್ತು. ಈ ಬಾರಿ BJP ತೆಕ್ಕೆಗೆ ಬರ್ತಿರೋವಂಥದ್ದು ಬಹಳ ನಮಗೆ ಸಂತೋಷ ತಂದಿದೆ. ಭಾಳ ಒಂದು ದೊಡ್ಡ ಅಂತರದಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಗೆಲ್ತಿರೋದು. DK ಬ್ರದರ್ಸ್ ಸಾಕು, ಕಾಂಗ್ರೆಸ್ ಸಾಕು, ಭಾರತೀಯ ಜನತಾ ಪಾರ್ಟಿ ಬೇಕು, ನರೇಂದ್ರ ಮೋದಿಯವರ ನಾಯಕತ್ವ ಬೇಕು, ನರೇಂದ್ರ ಮೋದಿಯವರ ಟೀಮಲ್ಲಿ ಬೆಂಗಳೂರು ಗ್ರಾಮಾಂತರ ಸೇರ್ತಿರೋದು ನಮಗೆಲ್ಲ ಸಂತೋಷ ತಂದಿದೆ. ಡಾಕ್ಟರ್ ಮಂಜುನಾಥ್ ಅವರಿಗೆ ದೊಡ್ಡ ಆಶೀರ್ವಾದ ಸಿಕ್ಕಿದೆ. NDA JDS ಮತ್ತು BJP ಮೈತ್ರಿಗೆ ಕರ್ನಾಟಕದಲ್ಲಿ ಜನ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ಈಗ ಬಿಜೆಪಿಗೆ 10 ಸ್ಥಾನ ಕಡಿಮೆ ಆಗಿದೆ ಈಗಿನ ಟ್ರೆಂಡ್ ಪ್ರಕಾರ. ಸೊ ಬಿಜೆಪಿ ಭಾರಿ ಹಿನ್ನಡೆ ಅಲ್ವಾ? ನೋಡಿ, ಇನ್ನೂ ಟು ಅರ್ಲಿ. ಪ್ರಾಬಲಿ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ ಲೆವೆಲ್ಗೆ ಕಳೆದ ಚುನಾವಣೆಗೂ ಮತ್ತು ಈಗಿನ ಟ್ರೆಂಡು ಎಕ್ಸಿಟ್ ಪೋಲಿನ ಪ್ರಕಾರವಾಗಿ ಇನ್ನೂ ಒಂದು 2 ಗಂಟೆ ಕಾಲ ಭಾಳ ಸ್ಪಷ್ಟತೆಯನ್ನು ಪಡೆಯುವಂಥದ್ದಾಗುತ್ತೆ. ಇಡೀ ದೇಶದಲ್ಲಿ ಅದು ಏನೇ ಇರಲಿ, ಮೋದಿ ಬೇಕು ಅನ್ನೋಂಥದ್ದು ಪ್ರತಿಯೊಬ್ಬ ಭಾರತೀಯನ ಇಚ್ಛೆ. ಹಾಗಾಗಿ ಇವತ್ತು ಈ ದಿಕ್ಕಲ್ಲಿ ಇವತ್ತಿನ ಈ ಟ್ರೆಂಡ್ ಏನೋ ಒಂದು ಕಡೆ ಎಲ್ಲ ಒಂದು ಕಡೆ ಯಾರೂ ಮನಸ್ಸಿಗೆ ಒಪ್ಪುವಂಥದ್ದಲ್ಲ. ಯಾವ ಭಾರತೀಯನ ಮನಸ್ಸಿಗೂ ಸಮಾಧಾನ ತಂದಿಲ್ಲ, ಒಪ್ಕೊಳ್ತೀನಿ. ಆದರೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ನಾವು ಜನರ ಆಶೀರ್ವಾದ ಪಡಿತೀವಿ. ಒಂದು ದೊಡ್ಡ ಸಂಖ್ಯೆಯಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಹಾಗೆ ಆಗ್ತಾರೆ ಅಂತ ನರೇಂದ್ರ ಮೋದಿ ಅವ್ರಿಗೆ. ಈಗೇನಿನ ಟ್ರೆಂಡಿನ ಪ್ರಕಾರವಾಗಿಯೂ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ನಾವು ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆಯನ್ನು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಪಡಿತೀವಿ. ನಮ್ಗೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ನಾವು ಬಯಸಿದ ಸಂಖ್ಯೆಯಲ್ಲೇ ಬರ್ತಿದೆ. ಎಕ್ಸೆಪ್ಟ್ ಒಂದು ಸ್ವಲ್ಪ ಉತ್ತರ ಪ್ರದೇಶದಲ್ಲಿ ಟ್ರೆಂಡನ್ನು ನಾವು ನೋಡ್ತಿರೋವಂಥದ್ದು ಒಂದು ಬಯಸಿದ ಮಟ್ಟದಲ್ಲಿಲ್ಲ. ಉತ್ತರ ಪ್ರದೇಶ ಬಿಟ್ಟರೆ ಇನ್ನೆಲ್ಲ ಹೆಚ್ಚು ಕಡಿಮೆ ಎಲ್ಲ ರಾಜ್ಯದಲ್ಲೂ ಚೆನ್ನಾಗಿದೆ. ಹಾಗಾಗಿ ಆ ನಂಬರ್ಸೇ ಉತ್ತರ ಪ್ರದೇಶದಲ್ಲಿ ಆಗ್ತಿರುವಂಥ ಒಂದು ಹಿನ್ನಡೆ ಇವತ್ತು ಒಂದು ನಂಬರ್ಸಿಗೆ ಒಂದು ದೊಡ್ಡ ಹಿನ್ನಡೆಯನ್ನು ಪಡೆದಿರುವಂಥದ್ದಿದೆ. ಹಾಗಾಗಿ ಅಲ್ಲೂ ಟ್ರೆಂಡ್ ಪಿಕಪ್ ಆಗುವಂಥ ವಿಶ್ವಾಸ ಇದೆ. ಖಂಡಿತ ಅಲ್ಲೂ ಏನು ತುಂಬ ಅಂತರ ಇರೋವಂಥದ್ದು ಏನಿಲ್ಲ. ಖಂಡಿತ ನಮಗೆ ವಿಶ್ವಾಸ ಇದೆ, ಅಲ್ಲೂ ನಂಬರ್ ಹೆಚ್ಚಾಗುವಂಥದ್ದಿದೆ. ಒಟ್ಟಾರೆ ಇಡೀ ದೇಶದಲ್ಲಿ ಬಯಸಿದ ಮಟ್ಟದಲ್ಲಿ ನಂಬರ್ ಬರ್ತದೆ. ಮೋದಿ.